ನಮಸ್ಕಾರ ಬೆಂಗಳೂರು 18,133 ಕೋಟಿ ರೂಪಾಯಿ 9,600 ಎಕರೆ 1,00,000 ಜಾಬ್ಸ್ಗಿಂತ ಜಾಸ್ತಿ. ಇವೆಲ್ಲ ಯಾವುದೋ ಸಿನಿಮಾ ಬಜೆಟ್ ಅಲ್ಲ. ಬೆಂಗಳೂರು ಹೊರಗಡೆ ಬಿಡದಿಯಲ್ಲಿ ಇವತ್ತು ನಡೀತಿರೋ ಒಂದು ಮೆಗಾ ಪ್ರಾಜೆಕ್ಟ್ ನ ನಂಬರ್ಸ್. ಫೈನಲ್ ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಆಗಿದೆ. ಕನ್ಸಲ್ಟೆಂಟ್ ಗೆ 26 ಕೋಟಿ ರೂಪಾಯಿ ಟೆಂಡರ್ ಕೂಡ ಫ್ಲೋಟ್ ಆಗಿದೆ. ಕೆಲವು ಲ್ಯಾಂಡ್ ಓನರ್ಸ್ ಗೆ ಕಾಂಪನ್ಸೇಷನ್ ಪ್ರಾಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಅಂದ್ರೆ ಈ ಪ್ರಾಜೆಕ್ಟ್ ಈಗ ಆಲ್ರೆಡಿ ಇಷ್ಟು ಮುಂದೆ ಹೋಗಿದ್ರು. ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಗೊತ್ತು? GBDA ಹೇಳೋದ್ರ ಪ್ರಕಾರ ಮೆಜಾರಿಟಿ ಲ್ಯಾಂಡ್ ಕನ್ಸೆಂಟ್ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಆದ್ರೆ ಬೇರೆ ಕಡೆ ಫಾರ್ಮರ್ಸ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಒಂದು ಕಡೆ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಲೈವ್ಲಿಹುಡ್ ಹೋಗುತ್ತೆ ಅಂತ ಜನರು ಅಪೋಸ್ ಮಾಡ್ತಿದ್ದಾರೆ. ಅದೇ ಮೊನ್ನೆ ಅಧಿಕಾರಿಗಳಿಗೆ ಪೊರ್ಕೆ ತಗೊಂಡು ಹೊಡೆದ್ರಲ್ಲ, ಅದೇ ನ್ಯೂಸ್. ಇದರ ಮಧ್ಯ ಪೊಲಿಟಿಕಲ್ ಲೆವೆಲ್ ಅಲ್ಲಿ ಕೂಡ ದೊಡ್ಡ ಡಿಸ್ಕಷನ್ ನಡೀತಾ ಇದೆ. ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್, ಟ್ರೀ ಫೆಲ್ಲಿಂಗ್, ಲ್ಯಾಂಡ್ ಅಕ್ವಿಸಿಷನ್ ಇವೆಲ್ಲ ಸೇರಿ ಪ್ರಾಜೆಕ್ಟ್ ಬೆಂಗಳೂರಿನ ಮೋಸ್ಟ್ ಟಾಕ್ಡ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಲ್ಲಿ ಒಂದಾಗಿದೆ. ಒಂದು ಸರಿ ದೇವನಹಳ್ಳಿ ಏರ್ಪೋರ್ಟ್ ಅನೌನ್ಸ್ ಆದಾಗ ಲ್ಯಾಂಡ್ ಪ್ರೈಸಸ್ ಎಲ್ಲ ಹೇಗೆ ಚೇಂಜ್ ಆಯ್ತು ಅಂತ ನೆನಪಿದೆ ಅಲ್ವಾ? ಈಗ ಅದೇ ತರ ಬಿಡದಿ ಮೇಲೆ ಕೂಡ ಎಲ್ಲಾರ ಕಣ್ ಬಿದ್ದಿದೆ. ಹಾಗಾದ್ರೆ ಬಿಡದಿ GBIT ಅಂದ್ರೆ ಏನು? ಯಾಕೆಷ್ಟು ಕಾಂಟ್ರವರ್ಸಿ? ಗ್ರೌಂಡ್ ರಿಯಾಲಿಟಿ ಏನಿರ್ಬೋದು? ಮತ್ತೆ ಜುಲೈ 2026 ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನಿರ್ಬೋದು? ಇವತ್ತು ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ಅಲ್ಲಿ ಇವೆಲ್ಲ ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ನೋಡೋಣ. ವಿಡಿಯೋ ಫುಲ್ ನೋಡಿ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ಲೇಟೆಸ್ಟ್ ಗ್ರೌಂಡ್ ಅಪ್ಡೇಟ್ ಕೂಡ ಶೇರ್ ಮಾಡ್ತಿದ್ದೀವಿ. ಈಗ ಬಿಡದಿ GBIT ಅಂದ್ರೆ ಏನು ಅಂತ ನೋಡೋಣ. GBIT ಅಂದ್ರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್. ಜನರು ಬಿಡದಿ ಟೌನ್ಶಿಪ್ ಅಂತ ಕೂಡ ಕರೀತಾರೆ. ಬೆಂಗಳೂರಿಂದ 40 ಕಿಲೋಮೀಟರ್ ದೂರ 9,600 ಎಕರೆಯಲ್ಲಿ 9 ರೆವೆನ್ಯೂ ಮತ್ತೆ 16 ನಾನ್ ರೆವೆನ್ಯೂ ವಿಲೇಜಸ್ ನ ಕವರ್ ಮಾಡಿ ಇದನ್ನ ಪ್ಲಾನ್ ಮಾಡಿದ್ದಾರೆ. ಗವರ್ಮೆಂಟ್ ಇದನ್ನ ಇಂಡಿಯಾಸ್ ಫಸ್ಟ್ AI ಅಪ್ರೂವ್ಡ್ ವರ್ಕ್ ಲಿವ್ ಪ್ಲೇ ಟೌನ್ಶಿಪ್ ಅಂತ ಡಿಸ್ಕ್ರೈಬ್ ಮಾಡುತ್ತಿದೆ. ಜಾಬ್ಸ್, ಹೋಮ್ಸ್, ಎಂಟರ್ಟೈನ್ಮೆಂಟ್ ಇವೆಲ್ಲ ಒಂದೇ ಪ್ಲೇಸ್ ಅಲ್ಲಿ ಆಗೋ ತರ. ಎಕ್ಸಿಕ್ಯೂಟಿಂಗ್ ಏಜೆನ್ಸಿ ಬಂದು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ GBDA. ಈ ಬಿಡದಿ ಟೌನ್ಶಿಪ್ ಏನು ಹೊಸ ಐಡಿಯಾ ಅಲ್ಲ. ಇದು ಆಲ್ಮೋಸ್ಟ್ 20 ವರ್ಷ ಹಿಂದೆ 2016ರಲ್ಲಿ ನಮ್ಮ HD ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಇದು ನೋಟಿಫೈ ಆಗಿದೆ. ಸುಮಾರು 1,000 ಎಕರೆ KIDB ಅಕ್ವೈರ್ ಮಾಡಿ ಅಲಾಟ್ ಕೂಡ ಮಾಡಿತ್ತು. ಆಮೇಲೆ ಕೊಲಿಷನ್ ಗವರ್ಮೆಂಟ್ ಕೊಲ್ಯಾಪ್ಸ್ ಆಗಿ ಪ್ರಾಜೆಕ್ಟ್ ಸ್ಟಾಲ್ ಆಯ್ತು. 2023 ಅಲ್ಲಿ GBDA ಇದನ್ನ ರಿವೈವ್ ಮಾಡ್ತು. ಫೆಬ್ರವರಿ 2025 ಕ್ಯಾಬಿನೆಟ್ ಅಪ್ರೂವಲ್, ಮಾರ್ಚ್ 2025 ಫ್ರೆಶ್ ನೋಟಿಸಸ್, ಮತ್ತೆ ಜೂನ್ 2026 ಅಲ್ಲಿ ಫಸ್ಟ್ ಫೇಸ್ ಗೆ 518 ಎಕರ್ಸ್ ಫೈನಲ್ ನೋಟಿಫಿಕೇಶನ್ ಬಂದಿದೆ. ಈಗ ಈ ಟೋಟಲ್ 9,600 ಎಕರ್ ಅಲ್ಲಿ ಯಾವ ಲ್ಯಾಂಡ್ ಯಾವ್ದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ನೋಡೋಣ. ಸುಮಾರು 1,800 ಎಕರೆ ರೆಸಿಡೆನ್ಷಿಯಲ್ ಲೇಔಟ್ಸ್ ಗೆ, 5,681 ಎಕರೆ ಬಲ್ಕ್ ಲ್ಯಾಂಡ್ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸ್ ಗೆ. ಟೋಟಲ್ ಏರಿಯಾ ಅಲ್ಲಿ ಆಲ್ಮೋಸ್ಟ್ 44.5% ಸೇಲೆಬಲ್ ಸ್ಪೇಸ್ ಅಂತ ಗವರ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಿದೆ. ಗವರ್ಮೆಂಟ್ ಎಸ್ಟಿಮೇಟ್ ಪ್ರಕಾರ ಈ ಟೌನ್ಶಿಪ್ 1,00,000 ಜಾಬ್ಸ್ ಕ್ರಿಯೇಟ್ ಮಾಡಿ ಬೆಂಗಳೂರಿನ ಡಿಕಂಜೆಸ್ಟ್ ಮಾಡುವ ವಿಷನ್ ಇದೆ. ಮಾಸ್ಟರ್ ಪ್ಲಾನ್ ಮತ್ತೆ DPR ರೆಡಿ ಮಾಡಕ್ಕೆ GBDA 26 crore rupees ಕನ್ಸಲ್ಟೆಂಟ್ ಟೆಂಡರ್ ಕೂಡ ಫ್ಲೋಟ್ ಮಾಡ್ತಿದೆ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್, ಲ್ಯಾಂಡ್ ಅಕ್ವಿಸಿಷನ್ ಸಹಿತ ಆಲ್ಮೋಸ್ಟ್ 18,133 crores ಆಗುತ್ತೆ. ಎಂಟೈರ್ಲಿ ಬಾರೋಯಿಂಗ್ಸ್ ಮತ್ತೆ ಇಂಟರ್ನಲ್ ರಿಸೋರ್ಸ್ ಮೊಬಿಲೈಸೇಷನ್ ಮೂಲಕ ಫೈನಾನ್ಸ್ ಆಗಿದೆ. ಹುಡ್ಕೋ ಇಂದ 9,011 ಕೋಟಿ ಲೋನ್, BDA ಇಂದ 3,000 ಕೋಟಿ, ಸಿವಿಕ್ ಅಮ್ಯುನಿಟಿ ಸೈಟ್ಸ್ ಮಾರ್ಟೇಜ್ ಮಾಡಿ 3,500 ಕೋಟಿ, ಸಿವಿಲ್ ವರ್ಕ್ಸ್ ಗೆ 6,580 ಕೋಟಿ. ಆದ್ರೆ ಕಾಂಪನ್ಸೇಷನ್ ಡಿಸ್ಬರ್ಸಲ್ ಇನ್ನು ಸ್ಟಾರ್ಟ್ ಆಗ್ತಿದೆ. ಸುಮಾರು ಕ್ರಿಟಿಸಿಸಮ್ ಕೂಡ ಇದೆ ಇದಕ್ಕೆ. ಈಗ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ಫೇಸ್ ಅಲ್ಲಿ 518.45 ಎಕರ್ಸ್ ಲ್ಯಾಂಡ್ 3 ಹಳ್ಳಿಗಳಿಂದ ಅಕ್ವೈರ್ ಮಾಡಿದ್ದಾರೆ. ಒಂದು ಕೆಂಪಯ್ಯನಪಾಳ್ಯ, ಅಲ್ಲಿ 384.2 ಎಕರ್ಸ್, ಮತ್ತೆ ಮಂಡಲಹಳ್ಳಿ 71.13 ಎಕರ್ಸ್, ಮತ್ತೆ ವಾದಿರಹಳ್ಳಿ 63.10 ಎಕರ್ಸ್. ಇದು ಸುಮಾರು 754 ರೈತರಿಗೆ ಎಫೆಕ್ಟ್ ಮಾಡ್ತಿದೆ. ಗವರ್ಮೆಂಟ್ ಮಿನಿಮಮ್ ಕಾಂಪನ್ಸೇಷನ್ 2.07 ಇಂದ 2.14 crore ಪರ್ ಎಕರ್ ಅಂತ ಫಿಕ್ಸ್ ಮಾಡ್ತಿದ್ದಾರೆ. 200ಕ್ಕಿಂತ ಜಾಸ್ತಿ ಫಾರ್ಮರ್ಸ್ ಕಾಂಪನ್ಸೇಷನ್ ಗೆ ಅಪ್ಲೈ ಮಾಡಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಿದೆ. ಆದ್ರೆ ಎಲ್ಲಾ ಈ ಆಫರ್ ನ ಅಕ್ಸೆಪ್ಟ್ ಮಾಡ್ತಿಲ್ಲ. ಇದೇ ಈಗ ಬಿಗ್ಗೆಸ್ಟ್ ಫೈಟ್ ಪಾಯಿಂಟ್ ಆಗಿದೆ. ಇದು ಬರೀ ದುಡ್ಡಿನ ವಿಷಯ ಅಲ್ಲ. 10,000ಕ್ಕಿಂತ ಜಾಸ್ತಿ ರೈತರಿಗೆ ಈ ಲ್ಯಾಂಡ್ ಅಕ್ವಿಸಿಷನ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಇವರಲ್ಲಿ 60% ಚಿಕ್ಕ ಮಟ್ಟದ ಮಾರ್ಜಿನಲ್ ಫಾರ್ಮರ್ಸ್, ಅಂದ್ರೆ ಇವ್ರ ಹತ್ರ ಅರ್ಧ ಅಥವಾ 1 ಎಕರೆ ಜಮೀನ್ ಇರುತ್ತೆ. ಈ ಏರಿಯಾ ಬೆಂಗಳೂರಿನ ಫುಡ್ ಬಾಸ್ಕೆಟ್ ಅಂತ ಕೂಡ ಕರೀತಾರೆ. ಇಲ್ಲಿ 50,000 ಕ್ಯಾಟಲ್ ಇದೆ. ತಿಂಗಳಿಗೆ 6 ಲಕ್ಷ ಲೀಟರ್ ಮಿಲ್ಕ್ ಬೆಂಗಳೂರು ಸಿಟಿಗೆ ಸಪ್ಲೈ ಆಗ್ತಿದೆ. 40 ಫಾರ್ಮರ್ ಆರ್ಗನೈಸೇಷನ್ಸ್ ಈಗ ಕೋರ್ಟ್ಗೆ ಹೋಗೋ ಪ್ರಿಪರೇಷನ್ ಅಲ್ಲಿ ಇದೆ. ಏನಕ್ಕಂದ್ರೆ GBDA 80% ಕನ್ಸೆಂಟ್ ಕೂಡ ತಗೊಂಡಿಲ್ಲ ಅಂತ. ಬಟ್ GBDA ಹೇಳ್ತಿದೆ ನಾವು 90% ಕನ್ಸೆಂಟ್ ಆಲ್ರೆಡಿ ತಗೊಂಡಿದೀವಿ ಅಂತ. ದಿಸ್ ಪ್ರೊಟೆಸ್ಟ್ ಹಸ್ ಬಿನ್ ಗೋಯಿಂಗ್ ಆನ್ ಫಾರ್ ಮೋರ್ ದೆನ್ 400 days ನಾವು. ಆಮೇಲೆ ಆಲ್ರೆಡಿ ಎಷ್ಟೊಂದು ಫಾರ್ಮರ್ಸ್ ಮೇಲೆ FIR ಕೂಡ ಲಾಂಚ್ ಆಗಿದೆ. ಎಲ್ಲಾದ್ರೆ ನಾನು ಎನ್ವೈರನ್ಮೆಂಟ್ ಗೆ ಎಷ್ಟು ಕಾಸ್ಟ್ ಆಗ್ತಿದೆ ನೋಡೋಣ. ದ ಹಿಂದೂ ಪೇಪರ್ RTI ರೆಸ್ಪಾನ್ಸ್ ಮೂಲಕ ರಿಪೋರ್ಟ್ ಮಾಡಿದ್ದು, ಈ 9 ರೆವೆನ್ಯೂ ವಿಲೇಜಸ್ ಫುಲ್ ಆಗಿ ಅಕ್ವೈರ್ ಆದ್ರೆ ಫೆಬ್ರವರಿ 2026 ಹೊತ್ತಿಗೆ ನಿಯರ್ಲಿ 2 ಲಕ್ಷ ಟ್ರೀಸ್ ನ ಕಡಿಬೇಕಾಗಿತ್ತು. ಇದರಲ್ಲಿ 87,000ಕ್ಕಿಂತ ಜಾಸ್ತಿ ನಮ್ಮ ತೆಂಗಿನ ಮರ, 83,000ಕ್ಕಿಂತ ಜಾಸ್ತಿ ಅಡಿಕೆ ಮರ, 3 ಲಕ್ಷಕ್ಕಿಂತ ಜಾಸ್ತಿ ಬಾಳೆ ಗಿಡಗಳು, 12,000ಕ್ಕಿಂತ ಜಾಸ್ತಿ ಮಾವಿನ ಮರಗಳು, 2,300ಕ್ಕಿಂತ ಜಾಸ್ತಿ ಸಪೋಟ ಮರಗಳು. ಇದರ ಜೊತೆ ರೋಸ್ ಪ್ಲಾಂಟ್, ಕಸ್ಟರ್ಡ್ ಆಪಲ್ ಟ್ರೀಸ್, ಸಿಲ್ಕ್ ಫೀಲ್ಡ್ಸ್, ಮತ್ತೆ ರಾಗಿ, ಪ್ಯಾಡಿ, ರೆಡ್ ಗ್ರಾಮ್ ಇದೇ ತರ ಸುಮಾರು ಕ್ರಾಪ್ಸ್ ಕೂಡ ಹೋಗುತ್ತೆ. ರಾಗಿ ಒಂದೇ 231 ಎಕರೆಯಲ್ಲಿ ಕಲ್ಟಿವೇಟ್ ಆಗಿದೆ. ಅಂದ್ರೆ ಕೇವಲ ಲ್ಯಾಂಡ್ ಅಲ್ಲ, ಸುಮಾರು ಜನರೇಷನ್ಸ್ ಗಳಿಂದ ಬಿಲ್ಡ್ ಆಗಿರುವಂತ ಅಗ್ರಿಕಲ್ಚರಲ್ ಎಕೋಸಿಸ್ಟಮ್.
ಈಗ ಲೇಟೆಸ್ಟ್ ಅಪ್ಡೇಟ್ ನೋಡೋಣ. ಇವತ್ತು ಜುಲೈ 18, 2026 ನಾವು ರೆಕಾರ್ಡ್ ಮಾಡ್ತಿರೋ ದಿನ. ಜೂನ್ ನಲ್ಲಿ 518 ಎಕರೆ ಫೈನಲ್ ನೋಟಿಫಿಕೇಶನ್ ಬಂದಿತ್ತು. 26 ಕೋಟಿ ಕನ್ಸಲ್ಟೆಂಟ್ ಟೆಂಡರ್ ಫ್ಲೋಟ್ ಆಯ್ತು. ಮತ್ತೆ ಜುಲೈ 11ಕ್ಕೆ ಬಿಡದಿ ಚಲೋ ಅಂತ ಮಾರ್ಚ್ ಕೂಡ ಅನೌನ್ಸ್ ಆಯ್ತು. ಪ್ರಾಜೆಕ್ಟ್ ಇವಾಗ ಪ್ಲಾನಿಂಗ್ ಮತ್ತೆ ಲೀಗಲ್ ಬ್ಯಾಟಲ್ ಮಧ್ಯೆ ಸಿಕ್ಕಾಕೊಂಡಿದೆ. ಹಾಗಿದ್ರೆ ಬಿಡದಿ ಕೂಡ ಬೆಂಗಳೂರಿನ ಸೆಕೆಂಡ್ ಸಿಬಿಡಿ ಆಗ್ಬೋದಾ? ಗವರ್ಮೆಂಟ್ ವಿಷನ್ ಪ್ರಕಾರ ಜಾಬ್ಸ್, ಎಐ ಇಂಡಸ್ಟ್ರೀಸ್ ಇದೆಲ್ಲ ರೆಡಿ ಆಗ್ಬೋದಾ? ಆದ್ರೆ ಲ್ಯಾಂಡ್ ಅಕ್ವಿಸಿಷನ್, ಫಾರ್ಮರ್ ಕನ್ಸೆಂಟ್, ಎನ್ವೈರನ್ಮೆಂಟಲ್ ಕಾಸ್ಟ್ ಇದೆಲ್ಲ ಇನ್ನೂ ತುಂಬಾ ರಿಸಾಲ್ವ್ ಆಗ್ಬೇಕಾಗಿದೆ. ಅದಿಲ್ಲ ಅಂದ್ರೆ ಬಿಡದಿ ಕೂಡ ಪೇಪರ್ ಮೇಲೆ ಮಾತ್ರ ಇರುವಂತ ಪ್ರಾಜೆಕ್ಟ್ ಆಗೋಗುತ್ತೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ಜೊತೆ ಬೆಂಗಳೂರಿನ ಗ್ರೌಂಡ್ ರಿಯಾಲಿಟಿನ ಫಾಲೋ ಮಾಡಿ. ನಮಸ್ಕಾರ.